ಮೈಸೂರಿನಲ್ಲಿ ಅವ್ರು ಮಾಡಿದ್ದೇನು? ತುಮಕೂರಿನಲ್ಲಿ ಅವ್ರು ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಸ್ವತಃ ಅವ್ರಿಗಿದ್ದಂಥ ಅಹಂಕಾರವೇ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಮಾನ್ಯ ದೇವೇಗೌಡರ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನು ಮತ್ತು ದೇವೇಗೌಡರ ಜೊತೆಗಿದ್ವಿ ತುಮಕೂರಲ್ಲಿ. ನಾನು ದೇವೇಗೌಡರನ್ನ ಅವ್ರು ನನ್ನ ಭಾಷಣ ಆದಮೇಲೆ ಕರೆದು ಭಾಳ ಪ್ರೀತಿಯಿಂದ ಕೈ ಹಿಡಿದು ಮಾತನಾಡಿಸಿದ್ರು. ಅವ್ರು ಹೇಳಿದ್ರು ಏನಾಗುತ್ತೆ ರಿಸಲ್ಟು ಅಂತ ಕೇಳಿದ್ರು. ನಾನು ಹೇಳಿದೆ ಕಮ್ಯುನಿಸ್ಟ್ ಕ್ಯಾಂಡಿಡೇಟ್ ಒಬ್ಬರು ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ, ದಯವಿಟ್ಟು ತಗ್ಸಿ. ಅವ್ನು 1,000 ಓಟ್ ತೊಗೊಂಡ್ರು ಕೂಡ ನಿಮ್ಗೆ ಏಟಾಗುತ್ತಲ್ವ ಸರ್, 1,000 ಓಟ್ ಆದರೂ ನಮಗೆ ಬರಲಿ, ತಗ್ಸಿ ಅವ್ರನ್ನ ಅಂತ ಕೇಳಿದೆ. ದೇವೇಗೌಡರು ಹೇಳಿದ್ರು ನನಗೆ ಪಾಲಿಟ್ ಬ್ಯೂರೋಗಳೆಲ್ಲ ಬಂದು ಸಲ್ಯೂಟ್ ಹೊಡಿತಾರೆ ಕಂಡ್ರೆ, ನಾನು ಅಲ್ಲಿ ಮಾತಾಡ್ತೀನಿ, ಇಲ್ಲಿ ಯಾಕೆ ಮಾತಾಡಲಿ ಅಂದರು. ಆ ವ್ಯಕ್ತಿ 17,000 ಓಟ್ ತೊಗೊಂಡ ಕಮ್ಯುನಿಸ್ಟ್ ಪಾರ್ಟಿಯ ಕ್ಯಾಂಡಿಡೇಟು. ದೇವೇಗೌಡರು ಸೋತಿದ್ದು 12,000ದಲ್ಲಿ. ದೇವೇಗೌಡರು ಅವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ವಾ ನಾನು? ಹೌದಲ್ಲ? ಇವನು ಹೇಳ್ತಿರೋದ್ರಲ್ಲಿ ಏನೋ ಒಂದು ಇದೆ ಅಂತ ಹೇಳಿ ಒಬ್ಬ ಕಮ್ಯುನಿಸ್ಟ್ ಕ್ಯಾಂಡಿಡೇಟನ್ನು ವಾಪಸ್ ತೆಗೆದಿದ್ದರೆ ಖಂಡಿತವಾಗಿಯೂ ಅದು ಯಾರಿಗೂ ಹೋಗೋ ಓಟಲ್ಲ, ಖಂಡಿತವಾಗಿಯೂ ಅದು ಸೆಕ್ಯುಲರ್ ಕ್ಯಾಂಡಿಡೇಟ್ ಆಗಿದ್ದಂಥ ಅಂತ ನಂಬಿದ್ದಂಥ ದೇವೇಗೌಡರಿಗೆ ಬರ್ತಾ ಇದ್ದಂಥ ಓಟನ್ನು ಅವ್ರು ಕಳ್ಕೊಂಡ್ರು. ಹೀಗೆ ಕಂಪ್ಲೀಟ್ ನಂಬೇಕಾ? ಖಂಡಿತ ನಂಬೇಕಾ? ಅಥವಾ KN ರಾಜಣ್ಣ ಪರವಾಗಿ ಬಸವರಾಜ್ ಅವರು ಹೇಳಿದ ಮಾತನ್ನ ಹೇಳ್ಬೇಕಾ? ಅಲ್ಲಲ್ಲ, ಒಂದು ಕಮ್ಯುನಿಸ್ಟ್ ಪಾರ್ಟಿ ಸರ್ ಬಸವರಾಜ್ ಏನ್ ಹೇಳಿದ್ರು? ನನ್ನ ಗೆಲುವಿಗೆ ಕಾರಣ KN ರಾಜಣ್ಣ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳ್ತೀರಿ. ಅಲ್ಲಲ್ಲ, ಅದನ್ನ KN ರಾಜಣ್ಣ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನಾನೇ ಸೋಲ್ಸಿದ್ದು ಅಂತ ಅವರೇ ಹೇಳ್ತಾರೆ. ಹೌದು. ಅದ್ರೊಳಗಡೆ ಮುದ್ದನ್ಮೇಗೌಡರ ವಿಚಾರದಲ್ಲೂ ರಾಜಣ್ಣಂದ ಏನಾದ್ರು ಕೈ ಚಳಕ ಆಗಿದೆಯಾ ಅದು ನನಗೆ ಗೊತ್ತಿಲ್ಲ ಸರ್. ಅಲ್ಲಲ್ಲ ಆದ್ರೆ ನೀವು ಲೈವ್ ಅಲ್ಲಿ ಹಿಂಗೆ ಸಿಗಿಸ್ಬಿಟ್ರೆ ನಾಳೆ ಅವರು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೋಮಣ್ಣ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ KN ರಾಜಣ್ಣ ಅವ್ರದ್ದು. ಸೋಮಣ್ಣ ಬಂದ್ರೆ ತುಮಕೂರಲ್ಲಿ ಒಂದು ಮಾತಿದೆ ಸರ್, ನಾನು ಮಾತಿನ ಒಪ್ಪಲ್ಲ. ಯಾಕೆಂದ್ರೆ ಮುದ್ದನ್ಮೇಗೌಡ್ರೆ ಕ್ಯಾಂಡಿಡೇಟ್ ಆಗಬೇಕು ಅಂತ ಹಠ ಹಿಡಿದು ಮುದ್ದನ್ಮೇಗೌಡ್ರನ್ನ ತರೋದಕ್ಕೂ ಕೂಡ ಮಾನ್ಯ ರಾಜಣ್ಣ ಅವರೇ ಕಾರಣ. ಮತ್ತು ರಾಜಣ್ಣ ಅವರು JDSಗೆ ಅಥವಾ JDSನ ಅಲಯನ್ಸ್ ಆಗಿರೋ BJPಗೆ ವೋಟ್ ಶಿಫ್ಟ್ ಮಾಡ್ತಾರ ಅನ್ನೋ ಪ್ರಶ್ನೆ ನಾನು ಕಾಡ್ತೀನಿ. ಇವತ್ತು ಸೋಮಣ್ಣ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತಿನ ಸೋಮಣ್ಣನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವರು ಥ್ಯಾಂಕ್ಸ್ ಹೇಳಿದ್ದು ದೇವೇಗೌಡರಿಗೆ ಮತ್ತು ರಾಜಣ್ಣ ಅವರಿಗೆ, ಯಡಿಯೂರಪ್ಪನವರಿಗೆ ಪತ್ರಕರ್ತರು ಹೇಳಿದ್ರು. ನೋಡಿ, ತುಮಕೂರು ರಾಜಕಾರಣ ನಿಮ್ಗೆ ಗೊತ್ತಿದೆ. ರಾಜಣ್ಣ ಅವರಿಗೆ ಒಬ್ಬರನ್ನ ಗೆಲ್ಸಕ್ಕೆ ಸೋಲ್ಸೋ ಶಕ್ತಿ ಇದೆ. ಸೊ ಅವರು ಮತ್ತು ಪರಮೇಶ್ವರ್ ನಿಜವಾಗ್ಲೂ ಒಂದಾಗಿದ್ದಿದ್ರೆ ತುಮಕೂರು ರಾಜಕಾರಣದಲ್ಲಿ ಮುದ್ದಹನುಮೇಗೌಡರ ಗೆಲುವು ಏನು ಕಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನನಗಿರೋ ಅನುಮಾನ ಕಾಂಗ್ರೆಸ್ನನ್ನು ಸೋಲ್ಸಿಗೆ ಕಾಂಗ್ರೆಸ್ ಎಲ್ಲ ಏನಾದ್ರು ನಡೆದಿದ್ಯಾ ಅಂತ. ರಾಜಣ್ಣ ಅವರಿಗೆ ಮುದ್ದಹನುಮೇಗೌಡರ ಜೊತೆ ಪ್ರೀತಿ ಇಲ್ಲ ಅಂತಲ್ಲ, ಮುದ್ದಹನುಮೇಗೌಡರ ಜೊತೆ ಪ್ರೀತಿ ಇದೆ. ಅದಕ್ಕಿಂತ ಹೆಚ್ಚು ಸೋಮಣ್ಣ ಅವರ ಮೇಲೆ. ನಿಖೇತ್ ಅವರನ್ನು ನಿಕಟ್ಟಿಗೆ ಸಲ್ಲಿಸೋದು ಬೇಡ. ಅವ್ರು ಮತ್ತೆ ಪಾರ್ಟಿ ಪ್ಯಾನೆಲ್ ಅಲ್ಲಿ ಜಯನಗರದ ಶಾಸಕರು CK ರಾಮಮೂರ್ತಿ ಅವರು, ಆಮ್ ಆದ್ಮಿ ಪಕ್ಷದ ವಕ್ತಾರರು, ರತ್ನಾ HP ಅವರು JDS ವಕ್ತಾರರು, CK ರಾಮಮೂರ್ತಿ ಅವರು ಶಾಸಕರು, ಸೌಮ್ಯ ರೆಡ್ಡಿ ಅವರು ನೀವು ಸೋಲ್ಸಿದ್ರಿ. ಈಗ ನಿಮ್ಮ ಹಾಲಿ ಸಂಸದರು ಮತ್ತೊಮ್ಮೆ ಪುನರಾಯ್ಕೆಯಾಗಿ ಮತ್ತೆ ಸೌಮ್ಯ ರೆಡ್ಡಿ ಅವರನ್ನು ಸೋಲ್ಸಿದ್ದಾರೆ. ಫಲಿತಾಂಶ ನಿರೀಕ್ಷಿತೆಯೋ ಅಥವಾ ಅನಿರೀಕ್ಷಿತೆಯೋ? ನಮಸ್ಕಾರ. ನಮಗೆ ನಿರೀಕ್ಷೆ ಇತ್ತು. ನಾವೇನು ಅಂದ್ಕೊಂಡಿದ್ವಿ, ನಾವು 4 ಲಕ್ಷ ಮತ ಅಂತರದಿಂದ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ವಿ. ಜನ ನಮಗೆ 2,70,000 ಹತ್ತತ್ರ ಮತವನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇದು ನಿರೀಕ್ಷಿತ ಓಟ್. ನಮ್ಗೆ ಗೊತ್ತಿತ್ತು 100ಕ್ಕೆ 100 ನಾವು ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ತೀವಿ ಅಂತ ಗೊತ್ತಿತ್ತು ನಮಗೆ. ಗೆದ್ದಿದ್ದು ರಾಜ್ಯ ರಾಷ್ಟ್ರ ಅಂತ ಗಮನಿಸಿದಾಗ ಅನ್ಕೊಂಡಿರುವಂಥ ನಂಬರ್ BJPಗೆ ಬರಲಿಲ್ಲ ಅಂತ. ಇಲ್ಲ, ಇದು ಏನಂತಂದರೆ ನಾವು 22ಕ್ಕೆ ನಾವು ಅಂದ್ಕೊಂಡು 22 ಬರುತ್ತೆ ನಾವು ಅಂತ ಅಂದ್ಕೊಂಡಿದ್ವಿ. ಅದೇ DK ಶಿವಕುಮಾರು ನಾವು ಡಬಲ್ ಜೆಡ್ ತೊಗೊತೀವಿ ನಾಳೆ ನೋಡ್ತಾ ಇರಿ ನೀವು ಅಂತ ಕೂಡ ಹೇಳಿದ್ರು. ಒತ್ತಿ ಡಬಲ್ ಜೆಡ್ ತೊಗೊತೀವಿ ನಾಳೆ ನೋಡಿ ಅಂತ ಹೇಳ್ತಾಯಿದ್ರು. ಜನ ಇವತ್ತು ಯಾವುದೇ ಒಂದು ಪಕ್ಷ ತೀರ್ಮಾನ ಮಾಡೋದು, ಯಾವ ಪಕ್ಷ ಅಧಿಕಾರ ಇರುತ್ತೆ ಆ ಪಕ್ಷಕ್ಕೆ ಓಟ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅನೇಕ ನಾನು ಕಂಡಂಗೆ ಇದು 9 ಎಲೆಕ್ಷನಲ್ಲಿ ಮಾಡ್ತಾ ಇರೋದು. 9 ಎಲೆಕ್ಷನ್. ವೆಂಕಟಗಿರಿಗೌಡರು ಎಲೆಕ್ಷನ್ ಏನು ನಿಂತ್ಕೊಂಡಿದ್ರು ಅವಾಗಲಿಂದ ಹಿಡಿದು ಇದು ಅನಂತಕುಮಾರ್ ಅವರು ನಿಂತ್ಕೊಂಡಿದ್ರು 6 ಸಲ. ಮತ್ತು ಸೂರ್ಯ ಅವರು ಹೈಯೆಸ್ಟ್ ಈ ಸಲ ಲೋಕಸಭಾ ಎಲೆಕ್ಷನ್ನಲ್ಲಿ ದುಡ್ಡನ್ನು ಕೊಟ್ಟು, ಮನೆಗೆ ದುಡ್ಡನ್ನು ಕೊಟ್ಟು ಎಲೆಕ್ಷನನ್ನು ಬೆಂಗಳೂರು ದಕ್ಷಿಣದಲ್ಲಿ ಇವತ್ತು ಸೌಮ್ಯ ರೆಡ್ಡಿಯವರು, ರಾಮಲಿಂಗರೆಡ್ಡಿಯವರು ಮಾಡಿದ್ರು. ಆ ಜನ ಇವತ್ತು ತಿರಸ್ಕಾರ ಮಾಡಿ ಓಟನ್ನು ಹಾಕಿದ್ರು. ಎಲ್ಲೋ ಒಂದು ಕಡೆ ಏನು ಫ್ರೀ ಕೊಡ್ತೀವಿ ಅಂತ ಏನು ಮಾಡಿದ್ರು, 1 ಲಕ್ಷ ರೂಪಾಯಿನ ಕೊಡ್ತೀವಿ ಟಕಾಟಕ್ ಅಂತ ದುಡ್ಡು ಮನೆ ಬಾಗಿಲು ನಾಳೆ ಬೆಳಗ್ಗೆ ಪೋಸ್ಟ್ ಆಗಿಬಿಡುತ್ತೆ,
ಆ ಪೋಸ್ಟ್ ಆಫೀಸಲ್ಲಿ ನೋಡಿದ್ರೆ ಜನ ಯಾವ ಥರ ಕ್ಯೂ ನಿಂತ್ಕೊಂಡಿದ್ದಾರೆ ಅಕೌಂಟ್ ಓಪನ್ ಮಾಡೋಕ್ಕೆ. ನಿಮ್ಮ ಯಾವ್ದೋ ಬೆಂಗಳೂರು TV ಹೋಗಿ check ಮಾಡಿ. ದಕ್ಷಿಣದಲ್ಲಿ ಉತ್ತರ ಕ್ಯೂ ಪ್ರದೇಶದಲ್ಲಿ ನಿಂತ್ಕೊಂಡಿದ್ದಾರೆ. ಆಗಿರಬಹುದು ಅನ್ನೋ ಅನುಮಾನ ಇದೆ. ಟಕಾಟಕ್ ಎಫೆಕ್ಟ್ ಗೊತ್ತಿಲ್ಲ, ಅದೇನಾ ಅಂತ ಇನ್ನೂ ಗೊತ್ತಿಲ್ಲ. ಬೆಂಗಳೂರು ದಕ್ಷಿಣದಲ್ಲಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಉತ್ತರ ಪ್ರದೇಶದಲ್ಲಿ ಆದಂಗೆ ಕಾಣ್ತಾ ಇದೆ ಅಲ್ಲ, ನೋಡಿ, ಟಕಾಟಕ್ ಎಫೆಕ್ಟ್. ನಾವು ಮೋದಿ ಕ್ಷೇತ್ರದಲ್ಲೂ ನೀವು ಕೇವಲ 1,50,000 ಅಂತರದಲ್ಲಿ ಗೆದ್ದಿರೋದು ಮೋದಿ ಅವರು. 4 ಕೇಳಿ, ಲಕ್ಷ. ನೀವು ಯಾವುದೇ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲೋ ಹೋದ್ರು ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ. ಯಾವುದಕ್ಕೆ ನಿಂತ್ಕೊಂಡಿದ್ದಾರೆ ಅಂದರೆ ಅಕೌಂಟ್ ಓಪನ್ ಮಾಡಬೇಕು. ರಾಹುಲ್ ಗಾಂಧಿ ಅವರು ನಮಗೆ 8,000 ರೂಪಾಯಿನ 10,000 ರೂಪಾಯಿ ಕ್ಯೂ ಹಾಕ್ತಾರೆ, ನಾಳೆ ಬೆಳಗ್ಗೆನೇ ಹಾಕ್ಬಿಡ್ತಾರೆ ಅಂತ ಅವರೇ ಭಾಷೆ ಹೇಳ್ತಾ ಇದ್ರಲ್ಲ, ಟಕಾಟಕ್ ಅಂತ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಮೋಸ ಮಾಡಿ ಜನಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ನಾಳೆ ಬೆಳಗ್ಗೆ ಅಕೌಂಟ್ ಓಪನ್ ಟಕಾಟಕ್ ಅಂತ ಓಟಾಗೂ ಕನ್ವರ್ಟ್ ಆಗಿರಬಹುದು ಅಂತ ಯು ಪಿ ಭಾಗದಲ್ಲಿ ಅಂತ. ಓಕೆ ಮೇಡಮ್, ಈಗ ರಾಜ್ಯದ ಮಟ್ಟಿಗೆ ಈಗ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿರೋದು, JDSಗೆ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಿದೆಯಾ ಈ ಫಲಿತಾಂಶ ಗಮನಿಸಿದ್ರೆ? ಹಾಗೇನಿಲ್ಲ. ನಾವು ಮೊದಲಿಂದ 13 ಕ್ಷೇತ್ರಗಳಲ್ಲಿ ನಮ್ಮದು ಪ್ರಾಬಲ್ಯತೆ ಇದ್ದೇ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನೋಡಿದರೆ ಮಂಜುನಾಥ್ ಅವರು JDS ವೋಟ್ಸು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಾಗೆ ಸೋಮಣ್ಣ ಅವ್ರದ್ದು ಅಷ್ಟೇ ರಿಸಲ್ಟು, ಅಲ್ಲೂ ನಮ್ಮದು JDS ವೋಟ್ಗಳು ನಿರ್ಣಾಯಕ ಪಾತ್ರ. ಮತ್ತು ಶಿವಮೊಗ್ಗದಲ್ಲಿ ಆ್ಯಂಡ್ ಅಗೇನ್ ಮಂಡ್ಯ ಅವರ್ಸ್ ಓನ್ಲಿ ಮೊದಲಿಂದನೂ ನಮ್ಮದೇ ಇತ್ತದು. ಹಾಗಾಗಿ ಕೆಲವು ಭಾಗಗಳಲ್ಲಿ ಇವ್ರದ್ದು ರಾಘವೇಂದ್ರ ಅವ್ರದ್ದು, ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಅವ್ರದ್ದು, ಎಸ್ ಅವ್ರದ್ದು ಓಟ್ಸ್, ಇದೆಲ್ಲಲ್ಲಿ ನಾವು ನಿರ್ಣಾಯಕ ಪಾತ್ರ ನಾವು ವಹಿಸಿ JDS ವೋಟ್ಸ್ ಮೇಜರ್ ರೋಲ್ ಪಾತ್ರ ವಹಿಸಿದೆ. ಪ್ಲಸ್ ಇಲ್ಲಿ ಕುಮಾರಸ್ವಾಮಿ ಫೇಸ್ ತುಂಬ ವರ್ಕೌಟ್ ಆಗಿದೆ. ಮೋದಿಯವರ ಗೆಲುವಿಗೆ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಮಟ್ಟಿಗೆ ಓಕೆ, ಕ್ವಿಕ್ ಆಗಿ ಆಮ್ ಆದ್ಮಿ ಅವರು ಮೋಸ್ಟ್ಲಿ ಒಂದು ಸ್ವಲ್ಪ ಶಾಕಲ್ಲಿ ಇದ್ದಂಗೆ ಕಾಣಿಸುತ್ತೆ ದೆಹಲಿ ಮಟ್ಟಿಗೆ ಅಲ್ವಾ? ನಿರೀಕ್ಷೆ ಮಾಡಿದ್ರೆ ಸರ್ ದೆಹಲಿ ಫಲಿತಾಂಶವನ್ನ ಈ ರೀತಿ ಬರುತ್ತೆ ಅಂತ? ಇದು ದೆಹಲಿನಲ್ಲಿ ಏನಾಯಿತು ಅಂದರೆ ಅರವಿಂದ್ ಕೇಜ್ರಿವಾಲ್ನವ್ರನ್ನ ಚುನಾವಣೆ ಹತ್ರ ಬಂದ ತಕ್ಷಣವೇ ಅವ್ರನ್ನ ಬಂಧಿಸಿ ಈ ದೆಹಲಿ ಎಲೆಕ್ಷನ್ಗೆ ತುಂಬ ದೊಡ್ಡ ಏಟನ್ನು ಕೊಟ್ಟರು. ಇದು ಒಂದು ರೀತಿ ಇವತ್ತು ಏನು ಈ ಒಂದು ರಿಸಲ್ಟ್ ನೋಡಕ್ ಹೋದಾಗ ಇದು ಬಿಜೆಪಿಯ ಸೋಲು, ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ದೇಶದಲ್ಲಿ ಆಗಿರೋ ಬಿಜೆಪಿಯ ಸೋಲು, ಪ್ರಜಾಪ್ರಭುತ್ವದ ಗೆಲುವು ಇವತ್ತು ನಡೆದಿರೋ ರಿಸಲ್ಟು. ಎಕ್ಸಿಟ್ ಪೋಲ್ಗಳೆಲ್ಲ ಏನಾಗಿತ್ತು, ಇವೆಲ್ಲ ಬಿಜೆಪಿ ಪರ ಕೊಟ್ಟಿತ್ತು ಅಂತ ಇದು ನಿಜವಾಗಿ ಜನರಿಗೆ ಗೊತ್ತಾಗ್ತಾ ಇದೆ. ಇನ್ನು ಇವತ್ತು ಆಗಿರುವಂಥ ಬೆಳವಣಿಗೆಯಲ್ಲಿ ಏನಾಗ್ತಾ ಇದೆ ಅಂದರೆ ಮೋದಿ ಅವರ ಸರ್ವಾಧಿಕಾರಿ ಧೋರಣೆ ಇವತ್ತಿಗೆ ಎಂಡ್ ಆಗಿದೆ ಈ ದೇಶದಲ್ಲಿ. ಇನ್ನು ಮುಂದೆ ಮೋದಿ ಅವರ ಸರ್ವಾಧಿಕಾರಿ ಧೋರಣೆಗಳು ನಡೆಯೋದಿಲ್ಲ. ಇವತ್ತಿಗೆ ಎಂಡ್ ಆಗಿದೆ. ಇನ್ನು ಮುಂದೆ ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸರ್ಕಾರಿ ಅಧಿಕಾರ ಇದೆ, 291 ಇದೆ. ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೀವಿ. 7ಕ್ಕೆ 7 ದೆಹಲಿಯಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡ್ರು ಅಂತ ಆಮ್ ಆದ್ಮಿ ಅವರು ಹೇಳ್ತಾರೆ. ಆಮ್ ಆದ್ಮಿ ಅವ್ರು ಬಂದು 7ಕ್ಕೆ 7 ಗೆಲ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ ಡೆಲ್ಲಿನಲ್ಲಿ? ಇವರು ಏನು ಮೋಸ ಮಾಡಿದ್ರು, ಜೈಲ್ಗೆ ಹೋಗಿದ್ದಾರೆ. ಅದೇನು ಮೋದಿಯವ್ರು ಹಾಕಿದ್ದಲ್ಲ ರೀ, ED ಅವ್ರು ಹಾಕಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಕೋರ್ಟ್ ಆಜ್ಞೆ ಆಗಿದೆ, ಹೋಗಿದ್ದಾರೆ. ಆದರೆ ಇವತ್ತು ಎಲ್ಲಿ ಹೋಗಿದ್ದಾರೆ? ಅಧಿಕಾರಕ್ಕೆ ಬರ್ತಾ ಇದ್ದೀವಿ ನಾವು. NDA 291 ಬರ್ತಾ ಇದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾ ಇದ್ದೀವಿ ನಾವು. ಆ ದೃಷ್ಟಿಯಿಂದ ನೋಡಿ, ಇಡೀ ದೇಶದಲ್ಲಿ ನಂಬರ್ 1 245 ಇರುವಂಥ ಒಂದು ಪಕ್ಷ, ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಇದೆ. NDAನಲ್ಲಿ 290 ತೋರಿಸ್ತಾ ಇದೆ. ನಾವು 100ಕ್ಕೆ ಅಧಿಕಾರಕ್ಕೆ ನಾವು ಬರ್ತೀವಿ. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ತಾರೆ. ಸೊ ನೀವು ಸರ್ವಾಧಿಕಾರಿ ಧೋರಣೆ ಅಂದ್ರೆ, ಅಧಿಕಾರದ ದುರ್ಬಳಕೆ ಅಂದ್ರೆ, ಬಟ್ ಯಾಕೋ ಜನರನ್ನ ರೀಚ್ ಆಗುವಲ್ಲಿ ದೆಹಲಿಯಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತ. ಅದನ್ನ ಜನರಿಗೆ ರೀಚ್ ಮಾಡಿಸಬಹುದಿತ್ತು. ಜನರು ಯಾಕೆ ಹಾಗಾದ್ರೆ ಒಲವು ತೋರಿಸ್ಲಿಲ್ಲ? ಮನುಷ್ಯನ್ನೇ ಜೈಲಲ್ಲಿ ಇಟ್ಟು ಅವನನ್ನ ಕೆಟ್ಟದಾಗಿ ಬಿಂಬಿಸಿ ಮಾಧ್ಯಮಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಇವತ್ತು ಕೆಲವು ಮಾಧ್ಯಮಗಳನ್ನ ಇಟ್ಕೊಂಡು ಮಿಸ್ಯೂಸ್ ಮಾಡಿ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ರಿಪೋರ್ಟ್ ಮಾಡೋ ತಪ್ಪ ಹೆಂಗೆ ಇಂಟ್ರಿಮ್ ಬೇಲ್ ಕೊಡ್ತು, ನೀ ಎಲೆಕ್ಷನ್ ಹೋಗಪ್ಪ ಅಂತ ಅಂದ್ರೆ ಪ್ರಿಪರೇಷನ್ ಟೈಮ್ಗೆ ಒಬ್ಬ ಮುಖ್ಯವಾದ ವ್ಯಕ್ತಿನ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ ಅಂದ್ರೆ ಇದು ಅಸಂವಿಧಾನಿಕವಾದ ನಡೆನ ಇವ್ರು ನಡೆದ್ರು. ಇದು ಇಲ್ಲಿ ಗೊತ್ತಾಗುವಂತ ಜನ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾವ್ದು ಸರಿ ಯಾವ್ದು ತಪ್ಪು. ಸರ್, ಈಗ ನಾವು ಮಾತನಾಡ್ತಾ ಇದ್ವಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಸೌಮ್ಯ ರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಅವರು ಲಕ್ಷ ಹಣ ಕೊಡ್ತೀನಿ ಅಂದ್ರೂ ಕೂಡ ಮತದಾರರ ಒಲವು ಆ ಕಡೆ ಆಗ್ಲಿಲ್ಲ. ಅಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ, ತೇಜಸ್ವಿ ಸೂರ್ಯ ಅವರ ಗೆಲುವಾಗಿದೆ ಅಂತ. ಸೌಮ್ಯ ರೆಡ್ಡಿ ಅವರಾಗ್ಲಿ, ರಾಮಲಿಂಗಾರೆಡ್ಡಿ ಅವರಾಗ್ಲಿ ಹಣ ಕೊಟ್ಟು ಚುನಾವಣೆ ಮಾಡ್ತಾರೆ ಅನ್ನೋದು ಅದೊಂದು ಭ್ರಮೆ ಅಷ್ಟೇ. ಒಂದೇನು ಅಂತಂದರೆ, ತೇಜಸ್ವಿ ಸೂರ್ಯ ಅವತ್ತು ಗೆದ್ದೋದಂಥ ವ್ಯಕ್ತಿ, ತನ್ನ ಕ್ಷೇತ್ರದ ಕಡೆಗೆ ಮತ್ತೆ ತಿರುಗೇ ನೋಡದೇ ಇದ್ದ ವ್ಯಕ್ತಿ. ಆದರೆ ಚುನಾವಣೆಯಲ್ಲಿ ಹೇಳೋದೇನು ಅಂತಂದರೆ,
ದಡ್ಡ ಮಗ ಒಬ್ಬ ಹೇಳ್ತಾ ಇದ್ದಂತೆ, ನಮ್ಮಪ್ಪ ಡಾಕ್ಟ್ರು, ನಮ್ಮ ಅಪ್ಪನ ಮುಖ ನೋಡಿ ನನ್ನ ಹತ್ರ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ. ಹಂಗೆ ನಾನೇನು ಕೆಲಸ ಮಾಡಿದೆ ಅಂತ ಆತ ಏನೂ ಹೇಳಲೇ ಇಲ್ಲ. ಆತ ಏನು ಹೇಳೋದು, ಮೋದಿ ಮುಖ ನೋಡಿ ನಂಗೆ ಓಟ್ ಹಾಕಿ, ಮೋದಿ ಮುಖ ನೋಡಿ ನಂಗೆ ಓಟ್ ಹಾಕಿ ಅಂತ. ಅಟ್ಲೀಸ್ಟ್ ನಮ್ಮ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ನನ್ನ ಮುಖ ನೋಡಿ ನನಗೆ ಓಟ್ ಹಾಕಿ, ಜಯನಗರದಲ್ಲಿ ನಾನೇನು ಮಾಡಿದೆ ಓಟ್ ಹಾಕಿ, ನನ್ನ ತಂದೆ ಏನು ಮಾಡಿದ್ರು. ಹಾಗಾದ್ರೆ ಸಚಿವರ ಬೆಂಬಲ ಇರ್ಲೇ ಇಲ್ವಾ ಸೌಮ್ಯ ರೆಡ್ಡಿ ಅವ್ರಿಗೆ? ಖಂಡಿತ ಇರುತ್ತೆ, ಯಾಕಿರಬಾರ್ದು. ಅವರು ಬೆಂಗಳೂರಿನ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗೇನೆ ಸಚಿವರು ಅವ್ರ ಪರ ನಿಂತ್ಕೊಳ್ತಾರೆ. ಆದರೆ ನೀವು ಗಮನಿಸಬೇಕಿರೋದೇನು ಅಂದರೆ, ಸರ್